ಕರ್ನಾಟಕ ಛಲವಾದಿ ನೌಕರರ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಗೌರವಿಸಲಾಯಿತು. ಕಂದಗಲ್ಲ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಭವ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಅನೇಕ ಕಷ್ಟಗಳನ್ನು ಎದುರಿಸಿ ಸವಾಲುಗಳನ್ನು ಸ್ವೀಕರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ಈ ದೇಶಕ್ಕೆ ಮಹೋನ್ನತ ಕೊಡುಗೆಯನ್ನ ನೀಡುವಂತೆ ವಿದ್ಯಾರ್ಥಿಗಳಿಗೆ ಹೃದಯ ಪೂರ್ವಕವಾಗಿ ಹುರಿದುಂಬಿಸಲಾಯಿತು. ಅಂತಃಕರಣದ ರಾಜಕಾರಣಿ ಎಂದೇ ಖ್ಯಾತಿಯಾದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಚಿರಂಜೀವಿಯಾದ ರಾಹುಲ್ ಜಾರಕಿಹೊಳಿ ವಿದ್ಯಾರ್ಥಿಗಳಿಗೆ ಸಾಧನೆಯನ್ನ ಮಾಡುವ ಸ್ಫೂರ್ತಿಯನ್ನ ತುಂಬಿದ್ರು. ಯುವ ಜ್ಯೋತಿಯನ್ನ ಬೆಳಗಿ ಸಾಧನೆಯ ಹಾದಿಯನ್ನ ಕ್ರಮಿಸುವಂತೆ ಉತ್ಸಾಹವನ್ನ ತುಂಬಿದ್ರು. ಧಾರವಾಡದ ಶಾಸಕ ಪ್ರಸಾದ್ ಅಬ್ಬಯ್ಯ ಸಹ ದಿಕ್ಸೂಚಿ ಭಾಷಣ ಮಾಡಿ ವಿದ್ಯಾರ್ಥಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಜೀವನದಲ್ಲಿ ಮುನ್ನಡೆಯಬೇಕು. ಸವಾಲುಗಳು ಸಾಧನೆಯ ಮೆಟ್ಟಿಲುಗಳು, ಸವಾಲುಗಳಿಂದ ಎದೆಗುಂದದಿರಿ ಎಂದರು. ಕಾರ್ಯಕ್ರಮದ ರೂವಾರಿ ಹಾಗೂ ಛಲವಾದಿ ನೌಕರರ ಸಂಘದ ಅಧ್ಯಕ್ಷ ಚಿದಾನಂದ ಛಲವಾದಿ ಮಾತನಾಡಿ, ವಿದ್ಯಾರ್ಥಿಗಳು ಸಾಧನೆ ಮಾಡುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ. ಶಿಕ್ಷಣ ಎಂಬುದು ಬದಲಾವಣೆಯ ಮಹಾನ್ ಸೂತ್ರ. ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮೆಲ್ಲರ ಘನತೆಯ ಬದುಕಿನ ರೂವಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಪೂರ್ವಕ ಮಾತುಗಳಿಂದ ಹುರಿದುಂಬಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು, ನನ್ನ ಮೂರ್ತಿಯಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ, ನನ್ನನ್ನು ಪುಸ್ತಕದಲ್ಲಿ ಹುಡುಕುವಂತ ಪ್ರಯತ್ನ ಮಾಡಿ. ನೀವು ನನ್ನನ್ನು ಪೂಜೆ ಮಾಡೋದ್ರಿಂದ ಗುಲಾಮರಾಗ್ತೀರಿ. ಬಹುಶಃ ನೀವು ನನ್ನ ಪುಸ್ತಕದಲ್ಲಿ ಹುಡುಕಿದರೆ ನೀವು ಸ್ವಾಭಿಮಾನಿಗಳಾಗ್ತೀರಿ, ಪ್ರಬುದ್ಧರಾಗ್ತೀರಿ, ಸ್ವಾಭಿಮಾನದ ಬದುಕನ್ನು ಬದುಕ್ತೀರಿ ಅನ್ನುವಂಥದ್ದು. ಇವತ್ತು ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ.